ಬೆಂಗಳೂರಲ್ಲಿ ಒಂದೆಡೆ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ. ಮತ್ತೊಂದೆಡೆ ಕೆಲ ಸಾಕು ನಾಯಿಗಳು ರೆಬಲ್ ಆಗ್ತಿದ್ದು 11 ವರ್ಷದ ಪುಟ್ಟ ಬಾಲಕನ ಮೇಲೆ ಅಟ್ಯಾಕ್ ಮಾಡಿವೆ. ಈ ನಾಯಿ ದಾಳಿ ದೃಶ್ಯ ಎದೆ ಜಲ್ಲೆನಿಸುವಂತಿದೆ. ಈ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಲ್ಲಿ ಸಾಕು ನಾಯಿ ಡೆಡ್ಲಿ ಅಟ್ಯಾಕ್. ಸೈಕಲ್ನಲ್ಲಿ ಹೋಗುತ್ತಿದ್ದವನ ಮೇಲೆ ಎಗರಿದ ಡಾಗ್. ಬಾಲಕನ ತೊಡೆಯ 2 ಕಡೆ ಕಚ್ಚಿದ ನಾಯಿ. ಒಮ್ಮೆ ಈ ದೃಶ್ಯ ನೋಡಿ. ಯಪ್ಪ, ನಿಜವಾಗ್ಲೂ ಈ ದೃಶ್ಯ ನೋಡಿದ್ರೆ ಮಕ್ಕಳನ್ನ ಒಬ್ಬೊಬ್ಬರೇ ಕಳಿಸೋಕೆ ಭಯವಾಗುತ್ತದೆ. ಕಳೆದ ಮಾರ್ಚ್ 21ರಂದು ಇಂಥದ್ದೊಂದು ಭಯಾನಕ ಡಾಗ್ ಅಟ್ಯಾಕ್ ನಡೆದಿದೆ. ಬೆಳಗ್ಗೆ 8 ಗಂಟೆಯಿಂದ 8:30 ಒಳಗೆ ರಾಜಾಜಿನಗರದ 19ನೇ ಮೇನ್ ರೋಡ್ನಲ್ಲಿ ಅದೇ ಏರಿಯಾದಲ್ಲಿ ವಾಸವಿದ್ದ ರಾಧಿಕಾ ಮಗ 11 ವರ್ಷದ ಅಥರ್ವ ಆಚಾರ್ಯ ಬಂದ್ ತೆಗೆದುಕೊಂಡು ಬರಲು ಸೈಕಲ್ ತೆಗೆದುಕೊಂಡು ಹೋಗ್ತಿದ್ದ. ಈ ವೇಳೆ ಮಧು ಎನ್ನುವವರಿಗೆ ಸೇರಿದ ಸಾಕುನಾಯಿ ಅಥರ್ವನನ್ನ ಅಟ್ಟಿಸಿಕೊಂಡು ಬಂದು ಬಾಲಕನನ್ನ ಕಚ್ಚಿದೆ. ಸೊ ನಾನು ಬೆಳಗ್ಗೆ ಬ್ರೆಡ್ ತರಕ್ಕೆ ಅಂತ ಹೋಗಿದ್ದೆ. ಯಾವಾಗಲೂ ಪಕ್ಕದ ರೋಡ್ಗೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೇರೆ ಯಾವುದೋ ರೋಡಿಂದ ಬಂದ್ಬಿಟ್ಟು ಅದು ನನಗೆ ಬಂದು ನನ್ನ ಮೇಲೇ ಹಿಂಗೆ ಜಿಕ್ಕೊಂಡು ಹಿಂಗೆ ಅಟ್ಯಾಕ್ ಮಾಡ್ತು. ಸೊ ಆಮೇಲೆ ನಾನು ಏನು ಮಾಡಿದೆ ಅಂದರೆ ಅದಕ್ಕೆ ಬಂದು ಕಾಲಲ್ಲಿ ಒದ್ದು. ಸೊ ಆಮೇಲೆ ನಾನು ಅದು ಓನರ್ ಬಂದ್ಬಿಟ್ಟು ತಗೊಂಡೋದ್ರು ನಾಯಿನ. ಇನ್ನು ನಾಯಿ ದಾಳಿಗೆ ಒಳಗಾದ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಾಗಿದೆ. ಈ ಸಾಕು ಶ್ವಾನದ ಡೆಡ್ಲಿ ಅಟ್ಯಾಕ್ ಬಗ್ಗೆ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಯಿಯನ್ನ ನಿಯಂತ್ರಣ ಮಾಡಿಲ್ಲ ಹಾಗೂ ಕಚ್ಚಲು ಬಂದಿರುವುದನ್ನ ತಡೆಯಲು ಆಗಿಲ್ಲ ಅಂತ ಎಫ್ಐಆರ್ ದಾಖಲಾಗಿದೆ. ಮಕ್ಕಳಿಗೆ ತೊಂದರೆ ಆಗದೆ ಇರೋ ರೀತಿ ಅಥವಾ ಪಬ್ಲಿಕ್ ತೊಂದರೆ ಆಗದೆ ಇರೋ ರೀತಿ ಟೇಕ್ ಸಫಿಷಿಯಂಟ್ ಮೆಜರ್ಮೆಂಟ್ಸ್ ಆಸ್ ಓನರ್ಸ್. ಪೆಟ್ ಡಾಗ್ಸ್ ನಿಮಗೆ ಬೀದಿಯವ್ರಿಗೆ ಅಲ್ಲ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಡಾಗ್ಸ್. ಇಫ್ ಯು ಕೆನಾಟ್ ಮ್ಯಾನೇಜ್, ಬೀದಿಗೆ ತೊಗೊಂಡು ಬರಬೇಡಿ. ನಿಮಗೂ ತೊಂದರೆ, ನಮಗೂ ತೊಂದರೆ. ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಪೆಟ್ಸ್. ಈಗ ನಾಯಿ ಕಡ್ದಿದೆ 2 ಕಡೆ. ಈಗ ಅದು ಸಿವಿಯಾರಿಟಿ ಬ್ಲಡ್ ಯೂಸ್ ಆಗಿರೋದ್ರಿಂದ ವಿ ಆರ್ ಆಲ್ಸೋ ಮೋರ್ ಕನ್ಸರ್ನ್. ಸೊ ವ್ಯಾಕ್ಸಿನ್ಸ್ ಕೊಡ್ತಾ ಇದೆ. ಬಟ್ ಸ್ಟಿಲ್ ಆದರೂ ನಮಗೆ ಆ ಭಯ ಇದ್ದೇ ಇರುತ್ತಲ್ಲ. ಈಗ ನೆಕ್ಸ್ಟ್ ನಾವು ಆಚೆ ಹೋಗ್ಬೇಕಂದ್ರೆ ನಮಗೆ ಭಯ, ಯಾವ ನಾಯಿ ನೋಡಿದ್ರು ಕಚ್ಚಿಬಿಡುತ್ತೆ ಅನ್ನೋ ಭಯ ನಮಗೆ. ಹಾಗಾಗಿ ಪ್ಲೀಸ್ ಡೋಂಟ್ ಬ್ರಿಂಗ್ ಯೋರ್ ಪೆಟ್ಸ್ ಡಾಗ್ಸ್ ಔಟ್ಸೈಡ್. ಮೇಡಮ್, ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಕಂಟೆಸ್ಟ್. ಇಫ್ ದ ಓನರ್ ಇಸ್ ನೆಗ್ಲಿಜೆಂಟ್, ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಈಗ ನನ್ನ ಮಗ ಬೀದಿನಲ್ಲಿ ಯಾವ ಬೇರೆ ಮಕ್ಕಳಿಗೂ ಕಡಿಬಾರದಲ್ವಾ. ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿದೆ. ಈ ಮಧ್ಯೆ ಸಾಕು ನಾಯಿ ಅಟ್ಯಾಕ್ ಮಾಡಿರೋದು ನಿಜಕ್ಕೂ ಕಳವಳಕಾರಿಯಾಗಿದೆ. ಸಾಕು ನಾಯಿ ಮಾಲೀಕರು ನಾಯಿಗಳ ನಿಯಂತ್ರಣದತ್ತ ಇನ್ನಾದರೂ ಹೆಚ್ಚು ಗಮನ ಹರಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.